ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು ಈ Insta360 ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ. ನನ್ನ ಟ್ರಾವೆಲ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋದಕ್ಕೆ, ಆಮೇಲೆ ನಾನು ಹೋಗೋ ಪ್ಲೇಸಸ್ನೆಲ್ಲ ನಾನು ಚೆನ್ನಾಗಿ ಶೂಟ್ ಮಾಡಿ ಯೂಟ್ಯೂಬಲ್ಲಲೆಲ್ಲ ಹಾಕೋದಕ್ಕೆ ಈ Insta360 ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ಜಪಾನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ ಇದನ್ನು. ಇದು ಕಾಸ್ಟ್ ಬಂದ್ಬಿಟ್ಟು 68,300 ಯೆನ್ ಇಲ್ಲಿ ಜಪಾನೀಸ್ ಮನಿ ಪ್ರಕಾರ. ಅದೇ ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ಒಂದು 37,000 ಆ ಥರ ಆಗ್ಬೋದು. ಸೊ ಇದನ್ನ ಇವತ್ತು ಅನ್ಬಾಕ್ಸ್ ಮಾಡಿ ತೋರಿಸೋಣ ನಿಮಗೆ, ಸೊ ದಟ್ ನೀವು ಏನಾದರೂ ಇದನ್ನು ತೊಗೊಳ್ತಿರೋದ್ರೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಅನ್ಬಾಕ್ಸ್ ಮಾಡ್ತಾ ನಿಮ್ಗೆ ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಏನೇನಿದೆ, ಏನು ಕೊಟ್ಟಿದ್ದಾರೆ, ಬಾಕ್ಸಲ್ಲಿ ಏನೇನು ಇನ್ಕ್ಲೂಡ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಇದನ್ನು ಓಪನ್ ಮಾಡೋಣ. ಹೊರಗಡೆ ಇನ್ನೊಂದು ಬಾಕ್ಸ್ ಇದೆ. ಇದೇನು ಎಕ್ಸ್ಟ್ರಾ ಸೆಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಲೆನ್ಸ್ ಕ್ಯಾಪ್ ಕೂಡ ಆರ್ಡರ್ ಮಾಡಿದ್ದೆ. ಸ್ಟಿಕ್ ಆರ್ಡರ್, ಸೆಲ್ಫಿ ಸ್ಟಿಕ್, ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್. ಓಕೆ, ನಾನು ಇದನ್ನು ಆರ್ಡರ್ ಮಾಡಿದ್ದು ಪ್ರೀಮಿಯಂ ಸೆಟ್ ಅಂತ. ಇದು Insta360ನಲ್ಲಿ ಇದು ಬೇರೆ ಸೆಟ್ಸ್ ಎಲ್ಲ ಬರುತ್ತೆ. ಅಲ್ಟಿಮೇಟ್ ಕಿಟ್, ಸೆಲ್ಫಿ ಕಿಟ್ ಆ ಥರ ಎಲ್ಲ ಬೇರೆ ಸೆಟ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಾನು ಆರ್ಡರ್ ಮಾಡಿದ್ದು ಪ್ರೀಮಿಯಂ ಕಿಟ್ ಅಂತ. ಸೊ ಪ್ರೀಮಿಯಂ ಕಿಟ್ ಕಾಸ್ಟ್ ಬಂದು 68,300, ನಾನು ಮುಂಚೆನೇ ಹೇಳ್ದಂಗೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಒಂದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ 114 ಸೆಂಟಿಮೀಟರ್ ಇರುತ್ತೆ. ಒಂದು ಮೆಮೊರಿ ಕಾರ್ಡ್ 64 GB ಇದೆ. ಪ್ಲಸ್ ಇದು ಲೆನ್ಸ್ ಕ್ಯಾಪ್. ಯಾಕಂದರೆ ಲೆನ್ಸ್ ಕ್ಯಾಪ್ ಆರ್ಡರ್ ಮಾಡಿದ್ದಕ್ಕೆ ಅಂದರೆ ಇದು ತುಂಬ ಕಂಪ್ಲೇಂಟ್ಸ್ ಬರ್ತಿತ್ತು. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ಈ ಲೆನ್ಸ್ ಏನಿದೆಯಲ್ಲ ಇದ್ರದ್ದು ತುಂಬ ಸ್ಕ್ರಾಚಸ್ ಎಲ್ಲ ಆಗುತ್ತೆ, ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೇನಿಲ್ಲ ಅಂತ ತುಂಬ ಕಂಪ್ಲೇಂಟ್ ಇತ್ತು. ಇದನ್ನು ತುಂಬ ಡಿಸಡ್ವಾಂಟೇಜ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈ ಲೆನ್ಸ್ ಕ್ಯಾಪ್ ಆರ್ಡರ್ ಮಾಡಿದ್ದೀನಿ. ಸೊ ಈ ಲೆನ್ಸ್ ಕ್ಯಾಪ್ ಯೂಸ್ ಮಾಡಿದ್ರೆ ಮೇ ಬಿ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು ಅಂತ ಲೆನ್ಸ್ ಕ್ಯಾಪ್ ಆರ್ಡರ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಲೆನ್ಸ್ ಗಾರ್ಡ್ಸ್ನ ಮತ್ತು ಒಂದು ಕವರ್ ಆರ್ಡರ್ ಮಾಡಿದ್ದೀನಿ Insta360ಗೆ. ಈ ಲೆನ್ಸ್ ಕ್ಯಾಪ್ ಬಂದು ನಾವು ವಿಡಿಯೋ ಮಾಡಿ ಇನ್ ಕೇಸ್ ಏನಾದ್ರು ಸಡನ್ನಾಗಿ ಕೆಳಗಡೆ ಇಡಬೇಕು ಅನ್ನೋವಾಗ ಈ ಲೆನ್ಸ್ ಕ್ಯಾಪು ಈ ಥರ ಫಿಕ್ಸ್ ಮಾಡಿ ಇಡಬೇಕು. ನಾನು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಇದು ಲೆನ್ಸ್ ಗಾರ್ಡ್ ಬಂದ್ಬಿಟ್ಟು ನಾವು ಸ್ಟಿಕ್ಕಿ ಲೆನ್ಸ್ ಗಾರ್ಡ್ ಇದು ಜಸ್ಟ್ ಅದ್ರ ಮೇಲೆ ಕ್ಯಾಪ್ ಮಾಡಿದ್ರೆ ಇದು ಕೂಡ ಟ್ರಾನ್ಸ್ಪರೆಂಟ್ ಗ್ಲಾಸು. ನಾವು ಮೊಬೈಲ್ ಫೋನ್ ಕ್ಯಾಮ್ರಾಸ್ಗೆ ಹಾಕ್ಕೊಳ್ತೀವಲ್ಲ ಲೆನ್ಸ್ ಕ್ಯಾಪ್ಸ್, ಆ ಥರ ಇರುತ್ತೆ. ಇದನ್ನು ನಾನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀನಿ. ಈ ಕವರು ಮತ್ತು ಲೆನ್ಸ್ ಗಾರ್ಡ್ನ ನಾನು ಸಪ್ರೇಟಾಗಿ ಆರ್ಡರ್ ಮಾಡಿದೆ. ಇನ್ಸ್ಟಾ ಅವ್ರು ಕೊಟ್ಟಿದ್ದಲ್ಲ, ಇದು ಸಪ್ರೇಟಾಗಿ ಆರ್ಡರ್ ಮಾಡಿದೆ. ಇದನ್ನು ಬೇಕು ಅಂದರೆ ಕೊಡ್ತಾರೆ, ಬಟ್ ನೀವು ಅದು ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇದನ್ನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀನಿ. ಸೊ ನಾವು ಒಂದೊಂದಾಗಿ ಓಪನ್ ಮಾಡ್ತಾ ನೋಡೋಣ. ಓಕೆ, ಫಸ್ಟ್ ನಾವು ಮೇನ್ Insta360 ಕ್ಯಾಮ್ರಾ ನೋಡೋಣ. ಇದು ಅಕ್ಸೆಸರೀಸ್ನೆಲ್ಲ ಆಮೇಲೆ ನೋಡೋಣ. ಓಕೆ, ಬಾಕ್ಸ್ ಓಪನ್ ಮಾಡೋ ಸಮಯ ಬಂದಿದೆ. ಬಾಕ್ಸ್ ದೊಡ್ಡದಾಗಿದೆ. ಓಕೆ, ಫೈನಲಿ ಇನ್ಸ್ಟಾ ಕ್ಯಾಮ್ರಾ. ಇದು ನೋಡಿ, ಇನ್ಸ್ಟಾ ಕ್ಯಾಮ್ರಾ ಒಂದು ಚಿಕ್ಕ ಮೊಬೈಲ್ ಫೋನ್ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಲ್ಲ ಆ ಸೈಜಲ್ಲಿದೆ. ಇದನ್ನು ಬಾಕ್ಸ್ ಕೊಟ್ಟಿದ್ದಾರೆ. ಓಕೆ, ಕ್ಯಾಮ್ರಾ ಆಮೇಲೆ ನೋಡೋಣ. ಫಸ್ಟ್ ಮೇ ಬಿ ಈ ಆಕ್ಸೆಸರಿ ಬಾಕ್ಸ್ನ ನೋಡೋಣ. ಓಕೆ, ಫಸ್ಟ್ ಅದಕ್ಕೂ ಮುಂಚೆ ಈ ಬಾಕ್ಸಲ್ಲಿ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ದ ಬಾಕ್ಸ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಒಂದು Insta360 ಮೇನ್ ಕ್ಯಾಮ್ರಾ, ಚಾರ್ಜಿಂಗ್ ಕೇಬಲ್, ಪ್ರೊಟೆಕ್ಟಿವ್ ಪೌಚ್ ಮತ್ತು ಲೆನ್ಸ್ ಕ್ಲಾತ್, ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಕೊಟ್ಟಿದ್ದಾರೆ, ಮತ್ತು ವಾರಂಟಿ ಕಾರ್ಡ್ ಇವೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಈ ಬಾಕ್ಸಲ್ಲಿ. ಸೊ ಮೋಸ್ಟ್ಲಿ ಇದರಲ್ಲಿ ಅಕ್ಸೆಸರೀಸ್ ಇದೆಲ್ಲ ಇದೆ ಅಂದ್ಕೊಳ್ತೀನಿ. ಓಪನ್ ಮಾಡ್ತಾ ಹೋಗೋಣ. ಓಕೆ, ಇದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸಿಲಿಕಾ ಜೆಲ್ ಇಟ್ಟಿದ್ದಾರೆ. ಓಕೆ, ಚಾರ್ಜಿಂಗ್ ಕೇಬಲ್. ಓಕೆ, ನೆಕ್ಸ್ಟ್ ಇದು ಪ್ರೊಟೆಕ್ಟಿವ್ ಪೌಚ್ ಕೊಟ್ಟಿದ್ದಾರೆ. ಆಮೇಲೆ ಇದು ಲೆನ್ಸ್ ಕ್ಲಾತ್ ಅಂದ್ಕೊಳ್ತೀನಿ, ಲೆನ್ಸ್ ಕ್ಲೀನ್ ಕ್ಲಾತ್. ಇದು Insta360 ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಪ್ಲಸ್ ಅದರಲ್ಲಿರೋ ಸಮ್ ಮ್ಯಾನ್ಯುವಲ್ಸು ಮತ್ತು ಐ ಥಿಂಕ್ ಇದು ವ್ಯಾರಂಟಿ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆಮೇಲೆ ಓದ್ಬೋದು. ಓಕೆ,
ಈಗ ನಾವು ಮೇನ್ ಪಾರ್ಟ್ ಏನಿದೆಲ್ಲ ಇನ್ಸ್ಟಾ ಕ್ಯಾಮ್ರಾಗೆ ಬರೋದಾದರೆ ಓಕೆ ತುಂಬ ವೆಯ್ಟ್ ಇದೆ ಇದು. ಇದ್ರದ್ದು ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ ಹೇಳಬೇಕು ಅಂದರೆ ಸ್ಕ್ರೀನ್ ಸೈಜ್ ಬಂದು 2.29 ಇಂಚಸ್ಸು. ಆಮೇಲೆ ಇದ್ರದ್ದು ವೀಡಿಯೋ ಕ್ಯಾಮರಾ ಬಂದುಬಿಟ್ಟು 5.7K 360 ಡಿಗ್ರಿ ವೀಡಿಯೋ ತೆಗಿಬೋದು. ಫೋಟೋ ಬಂದುಬಿಟ್ಟು 72 MP 360 ಡಿಗ್ರಿ ಫೋಟೋ ತೆಗಿಬೋದು. ಆಮೇಲೆ ಇದ್ರ ಮೆಮೊರಿ ಕಾರ್ಡ್ ಅವರು ಕೊಟ್ಟಿರೋದು ನನಗೆ 64 GB, ಬಟ್ ಐ ಥಿಂಕ್ ನಾವು ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಓಕೆ, ನಾನು ಮುಂಚೆನೇ ಹೇಳ್ದಂಗೆ ಇದು ಹಿಂದೆ ಮುಂದೆ ಕ್ಯಾಮ್ರಾ ಇದೆ 360 ಡಿಗ್ರಿ ವೀಡಿಯೋ ತೆಗಿಯೋದಕ್ಕೆ. ಇದು ನೋಡಿ ಸ್ಕ್ರೀನ್ ಇದೆ 2.29 ಇಂಚಸ್ಸು. ಅದಾದಮೇಲೆ ಐ ಥಿಂಕ್ ಆನ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ, ಪವರ್ ಬಟನ್ನು. ಇದು ಬಂದ್ಬಿಟ್ಟು ಐ ಥಿಂಕ್ ಮೋಡ್ಸ್ ಚೇಂಜ್ ಮಾಡೋಕ್ಕೆ. ಆಮೇಲೆ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಎರಡೂ ಕಡೆ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಓಪನ್ ಮಾಡಿ ನೋಡೋಣ. ಓಕೆ, ಚಾರ್ಜಿಂಗ್ ಪೋರ್ಟ್ ಇದೆ. ಓಕೆ, ಚಾರ್ಜಿಂಗ್ ಪೋರ್ಟ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಐ ಥಿಂಕ್ ಇದು ಬ್ಯಾಟ್ರಿ ಮತ್ತು ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು ಸೆಲ್ಫಿ ಸ್ಟಿಕ್ನ ಇದು ಮಾಡೋದಕ್ಕೆ ಹಾಕೋದಕ್ಕೆ, ಸೆಲ್ಫಿ ಸ್ಟಿಕ್ ಟೈ ಮಾಡೋದಕ್ಕೆ. ಸೊ ಇದ್ರದ್ದು ಸ್ಪೆಸಿಫಿಕೇಷನ್ಸ್ ಇದು. ಓಕೆ, ನೆಕ್ಸ್ಟ್ ಅಸೆಸರಿ ನೋಡೋದಾದರೆ ಅವರು ಇನ್ಸ್ಟಾ ಬಾಕ್ಸಲ್ಲಿ ಕೊಟ್ಟಿದ್ದ ಅಸೆಸರೀಸ್ ಫಸ್ಟ್ ನೋಡೋಣ. ಇದು ಬಂದ್ಬಿಟ್ಟು ಕವರ್ ಕೊಟ್ಟಿದ್ದಾರೆ, ಪ್ರೊಟೆಕ್ಟಿವ್ ಕವರ್ನ ನೋಡೋದಾದರೆ ಇದನ್ನು ಐ ಥಿಂಕ್ ಕ್ಲೋಸ್ ಮಾಡೋದಕ್ಕೆ, ಇದು ಓನ್ಲಿ ಕ್ಯಾಮರಾ ಇಟ್ಟು ಕ್ಲೋಸ್ ಮಾಡೋದಕ್ಕೆ. ಓಕೆ, ಈ ಥರ ಇನ್ಸರ್ಟ್ ಮಾಡೋದು. ಸೊ ಫುಲ್ಲು ಪ್ರೊಟೆಕ್ಟಿವ್ ಕವರ್ ಇನ್ಸರ್ಟ್ ಮಾಡೋದು. ಬಟ್ ಇದು ಅಷ್ಟು ಕ್ವಾಲಿಟಿ ಅಷ್ಟು ಕರೆಕ್ಟಾಗಿಲ್ಲ, ಅಂದರೆ ತುಂಬ ಥಿಕ್ನೆಸ್ ಕಡಿಮೆ ಇದೆ. ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿರೋದು ಕವರ್ ಬಂದುಬಿಟ್ಟು ಇದು ನಾನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದು. ಸೊ ಇದು ಎಕ್ಸಾಕ್ಟ್ ಕ್ಯಾಮ್ರಾ ಶೇಪಲ್ಲೇ ಬರುತ್ತೆ ನಿಮಗೆ. ಸೊ ಇದು ನೋಡಿದ್ರೆ ನೀವು ಕರೆಕ್ಟಾಗಿ ಈ ಕಡೆನೂ ಕ್ಯಾಮ್ರಾ ಸಪೋರ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಒಂದು ಟೈಟ್ ಜಿಪ್ ಇದೆ. ಸೊ ಇದನ್ನು ಇಟ್ಟು ಕ್ಲೋಸ್ ಮಾಡೋಣ. ಓಕೆ, ಇದು ನೋಡಿ ಪರ್ಫೆಕ್ಟ್ ಇದೆ ಇದು. ಓಕೆ, ಇದು ಪರ್ಫೆಕ್ಟ್ ಇದೆ. ಇಲ್ಲಿ ಸ್ಟಿಕ್ ಇಟ್ಕೊಳ್ಳೋಕ್ಕೆಲ್ಲ ಕೊಟ್ಟಿದ್ದಾರೆ. ಇದನ್ನು ನಾನು ಮುಂಚೆನೇ ಹೇಳ್ದಂಗೆ ಇದು ಎಕ್ಸ್ಟ್ರಾ ಆರ್ಡರ್ ಮಾಡಿರೋದು. ಇದು ಅವ್ರು ಕೊಟ್ಟಿದ್ದಲ್ಲ ಇನ್ಸ್ಟಾ ಬಾಕ್ಸಲ್ಲಿ ಅವ್ರು ಈ ಪೌಚ್ ಕೊಟ್ಟಿದ್ದಾರೆ. ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಅಸೆಸರಿ ನೋಡೋದ್ರೆ ನಾವು ಲೆನ್ಸ್ ಕ್ಯಾಪ್ ನೋಡೋಣ. ಈ ಲೆನ್ಸ್ ಕ್ಯಾಪು ಇನ್ಸ್ಟಾ ಅವ್ರ ಜೊತೆಗೆ ಬಂತು, ಅಂದರೆ ಇನ್ಸ್ಟಾ 360 ಬಾಕ್ಸಲ್ಲೇ ಬಂತು ನಮಗೆ. ಸೊ ಇದನ್ನು ನೋಡೋದಾದರೆ ಓಪನ್ ಮಾಡೋದಾದರೆ ಓಕೆ, ಲೆನ್ಸ್ ಕವರ್ ಕೊಟ್ಟಿದ್ದಾರೆ. ಓಕೆ, ಇದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲೆನ್ಸ್ ಕವರು ತುಂಬ ಸ್ಟ್ರಾಂಗ್ ಆಗಿದೆ, ಹಾರ್ಡ್ ಇದೆ. ಇದು ಸರಿ ಇನ್ಸರ್ಟ್ ಮಾಡಿ ನೋಡೋಣ. ಓಕೆ, ಇಷ್ಟೇ, ತುಂಬ ಈಸಿ ಇದೆ ಇನ್ಸರ್ಟ್ ಮಾಡೋದು. ಬೆಂಡ್ ಮಾಡಿ ಸ್ವಲ್ಪ ಇನ್ಸರ್ಟ್ ಮಾಡೋದು. ಓಕೆ, ಕೆಳಗೆ ಇಟ್ಟು ನೋಡೋಣ. ಚೆನ್ನಾಗಿದೆ ಇದು. ಇದೊಂದು ಲೆನ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೆ ಕವರ್ ತುಂಬಾ ಚೆನ್ನಾಗಿದೆ. ಸೊ ತುಂಬ ಯೂಸ್ಫುಲ್ ಇದು ಲೆನ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಓಕೆ, ಇದು ಇನ್ಸ್ಟಾ 360 64 GB ಕಾರ್ಡ್ ಕೊಟ್ಟಿದ್ದಾರೆ, ಮೆಮೊರಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಮೇ ಬಿ 64 GB ಸಾಕಾಗೋದಿಲ್ಲ, ಬಟ್ ನಾವು ಎಕ್ಸ್ಟ್ರಾ ಆರ್ಡರ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು GB ಬೇಕೋ ಅಷ್ಟು 512 GB 128 GB ಆ ಥರ ನೀವು ಆರ್ಡರ್ ಮಾಡ್ಕೋಬೋದು. ಓಕೆ, ಲಾಸ್ಟ್ ಒನ್ ಬಂದುಬಿಟ್ಟು ಸ್ಟಿಕ್ಕಿ ಲೆನ್ಸ್ ಗಾರ್ಡ್ಸ್ ಆರ್ಡರ್ ಮಾಡಿದ್ದು, ಬಟ್ ಇದು ಸಪ್ರೇಟಾಗಿ ಆರ್ಡರ್ ಮಾಡಿರೋದು. ಸೊ ಇದನ್ನು ನಾನು ಓಪನ್ ಮಾಡೋದಾದರೆ ಓಕೆ, ಇದು ನಾನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ, ಅಮೆಝಾನಲ್ಲಿ. ಓಕೆ, ಇಲ್ಲಿ ಲೆನ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಲೆನ್ಸ್ ಕೊಟ್ಟಿದ್ದಾರೆ. ಇದು ಬರೆದಿದ್ದಾರೆ ಬ್ಯಾಕ್ ಅಂದ್ಬಿಟ್ಟು ಬರೆದಿದ್ದಾರೆ. ಬ್ಯಾಕು ಫ್ರಂಟು ಎರಡು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸ್ಟಿಕ್ಕಿ ಲೆನ್ಸ್ ಇದು, ನನಗೆ ಇನ್ಸರ್ಟ್ ಮಾಡಬೇಕು. ಸೊ ಪ್ರೊಟೆಕ್ಷನ್, ಎಕ್ಸ್ಟ್ರಾ ಪ್ರೊಟೆಕ್ಷನ್. ಯಾಕಂದರೆ ಸ್ಕ್ರಾಚ್ ಆದರೆ ಇದ್ರದ್ದು ತುಂಬ ಕಂಪ್ಲೇಂಟ್ಸ್ ಇದೆ. ಸ್ಕ್ರಾಚ್ ಆದರೆ ವೀಡಿಯೋಸ್ ಚೆನ್ನಾಗಿ ಬರೋದಿಲ್ಲ ಅಂತ. ಇದು ನೋಡಿ ಎರಡು ಕೊಟ್ಟಿದ್ದಾರೆ. ಇದರಲ್ಲಿ ಫ್ರಂಟು ಬ್ಯಾಕ್ ಲೆನ್ಸ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡೋದ್ರಿಂದ ಒಳ್ಳೇದೇನಾಗುತ್ತೆ ಅಂದರೆ ಸ್ಕ್ರಾಚ್ ಆದರೆ ಇದು ಈ ಕ್ಯಾಮ್ರಾ ಮೇಲೆ ಸ್ಕ್ರಾಚ್ ಆಯಿತು ಅಂದ್ಕೊಳ್ಳಿ,
ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವಿಡಿಯೋ ನೀಟಾಗಿ ಬರೋದಿಲ್ಲ, ವಿಡಿಯೋದಲ್ಲಿ ಮೇ ಬಿ ಸ್ಕ್ರ್ಯಾಚ್ ಕಾಣಿಸ್ಬೋದು. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಈ ಸ್ಕ್ರ್ಯಾಚ್ನ ತೆಗಿಯೋಕ್ಕೆ ಹತ್ರ ತುಂಬ ಖರ್ಚಾಗುತ್ತೆ. ಹತ್ರ ಈ ಇನ್ಸ್ಟಾ ಕ್ಯಾಮ್ರಾದು ಆಫ್ ಪೇಮೆಂಟ್ನ ನಾವು ಮತ್ತೆ ಪೇಮೆಂಟ್ ಮಾಡಬೇಕು, ಅಷ್ಟೊಂದು ಕಷ್ಟ ಆಗುತ್ತೆ. ಬಟ್ ಆದರೂ ಮಾಡೋದು ಕೂಡ ತುಂಬ ಕಷ್ಟನೇ. ಇದನ್ನು ಇನ್ಸ್ಟಾ ಇದರಲ್ಲಿ ಕಸ್ಟಮರ್ ಕೇರಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಕಾಸ್ಟ್ಲಿ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದೆ. ಸೆಲ್ಫಿ ಸ್ಟಿಕ್ಕು ಇದು ಇನ್ಸ್ಟಾ 360 ಅವರೇ ಕೊಟ್ಟಿರೋದು. ಅಂದರೆ ನನ್ನ ಅಲ್ಟಿಮೇಟ್ ಪ್ರೀಮಿಯಂ ಪ್ಯಾಕ್ ಇದೆಯಲ್ಲ, ಪ್ರೀಮಿಯಂ ಪ್ಯಾಕಲ್ಲಿ ಬಂದಿರೋದು ನಿಮಗಿದು. ಸೊ ಇದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ಕು 114 ಸೆಂಟಿಮೀಟರ್ದು. ಓಪನ್ ಮಾಡೋಣ. ಓಕೆ, ಇನ್ಸ್ಟಾ 360 ಸೆಲ್ಫಿ ಸ್ಟಿಕ್ ಇದೆ ನೋಡಿ, 114 ಸೆಂಟಿಮೀಟರ್. ಇದು ಇಲ್ಲಿ ಟೈಟ್ ಮಾಡೋದು, ಈ ಕ್ಯಾಮ್ರಾ ಜೊತೆ ಇಲ್ಲಿ ಟೈಟ್ ಮಾಡೋದು. ಇದ್ರದ್ದು ಇನ್ಸ್ಟಾದ ಒಳ್ಳೆ ವಿಷಯ ಏನಪ್ಪ ಅಂದರೆ ಇದನ್ನು ಸೆಲ್ಫಿ ಸ್ಟಿಕ್ ಜೊತೆ ಟೈಟ್ ಮಾಡೋದು ತುಂಬ ಈಸಿ ಇದು. ಸೊ ಚೆನ್ನಾಗಿದೆ ಇದು. ಓಕೆ, ಸೊ ಇದು ಫೈನಲಾಗಿ ಹೇಳೋದಾದರೆ ಇನ್ಸ್ಟಾದಲ್ಲಿ ನಾನು ಆರ್ಡರ್ ಮಾಡಿದ ಪ್ರೀಮಿಯಂ ಸೆಟ್ಟಲ್ಲಿ ನನಗೆ ಬಂದಿದ್ದು ಇನ್ಸ್ಟಾ 360 X3 ಕ್ಯಾಮರಾ, ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್, ಮತ್ತು ಪ್ರೊಟೆಕ್ಟಿವ್ ಪೌಚ್, ಮತ್ತು 64 GB ಕಾರ್ಡ್, ಮೆಮೊರಿ ಕಾರ್ಡು, ಮತ್ತು ಲೆನ್ಸ್ ಕ್ಯಾಪ್. ಇದೆಲ್ಲ ಇನ್ಸ್ಟಾ 360 ಬಾಕ್ಸಲ್ಲಿ ಬಂದಿದೆ. ಬಟ್ ನಾನು ಎಕ್ಸ್ಟ್ರಾ ಆಕ್ಸೆಸರಿ ಆರ್ಡರ್ ಮಾಡಿರೋದು ಬಂದುಬಿಟ್ಟು ಪ್ರೊಟೆಕ್ಟಿವ್ ಪೌಚ್ ಒಂದು ಆರ್ಡರ್ ಮಾಡಿದ್ದೀನಿ, ಅಂದರೆ ಡಿಫ್ರೆಂಟ್ ಆಗಿದೆ, ಸ್ಟ್ರಾಂಗ್ ಆಗಿರೋದು. ಪ್ಲಸ್ ಲೆನ್ಸ್ ಕವರ್ಸ್ ಇವೆರಡನ್ನ ನಾನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗದಿರೋದ್ರೆ ಡಿಸ್ಲೈಕ್ ಮಾಡಿ, ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ಸಲ್ಲಿ ಬರೀರಿ. ಆಮೇಲೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ರೆ, ಇದರಿಂದ ಏನಾದರೂ ಯೂಸ್ಫುಲ್ ಟ್ರಿಕ್ಸ್ ಆ ಥರ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೆಲ್ಪ್ ಮಾಡಿ ನನಗೂ ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ. ಥ್ಯಾಂಕ್ ಯು.